ಎಲ್ಲಿಯಾದರೂ ನನ್ನ ಕೈಗೆ ನೀನು ಸಿಕ್ಕಿದ್ರೆ ನಿಮ್ಗೆ ಏನಾತ್ರಿ ಅಪ್ಪ? ಏನು ನನ್ನ ಹೆಣ ಬೀಳ್ತಿತ್ತು ಪಾಪಿ ಮಗನ. ಅದೇ ಯೋಚನೆ ಮಾಡಕತ್ತೀನಿ. ಏನು ನಿಮ್ಗೇನೋ ಸಿಟ್ಟು ಬಂತು. ಸಿಟ್ಟು ಬಂದು ಗದಿ ಎತ್ತೀರಿ. ಆ ಎತ್ತದ ಗದಿಯಾಗ ನನ್ನ ತಲೆ ಮೇಲೆ ನೀವು ಹೊಡೆದ್ರಿ ಅಂತ ಆದ್ರೆ ನನ್ನ ಕಣ್ಣೆರಡು ಹೊಟ್ಟೆ ಒಳಗೆ ಹೋಗಿ ಇಷ್ಟೊಂದು ಪಿಳಿ 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 ಎತ್ತಿರ್ತಿತ್ತು. ನಿನ್ನ ಬೋಳ ತಲೆ ಹೊಡಿಬೇಕು ಅಂತಿಲ್ಲ, ಕದ ಇಟ್ಟರು ಹಂಗಾಗ್ತಿತ್ರಿ. ಅಪ್ಪ ನಿಮ್ಗೆ ಏನಾತ್ರಿ ಅಪ್ಪ? ಏನು ನನ್ನ ತಲೆ ಬಿಸಿ ಬೇರೆ. ನೀ ಯಾರು? ನಾನು ಸ್ವಾಮಿ ನಿಮ್ಮೆಡೆಯ ಹೊರದಿಂದೆ ಸ್ವಾಮಿ ನಿಮ್ಮೆಡೆಯ ಸಲಾಮು 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 ಸಲಾಮು. ಅಪ್ಪ ಮತ್ತೆ ಮುಂದೆ ಕೆಲಸ ಐತ್ರಿ, ಸಮಯ ಆಯ್ತು ಅಂತ. ಸ್ವಲ್ಪ ತಗೊಂಡೆ ಇಂದ ಇಷ್ಟೊಳಗೆ ಮುಗಿಸ್ಬೇಕು ಅಂತಿದ್ರಿ. ಸ್ವಲ್ಪ ತಗೊಂಡೆ ಇಂದ ಸಲಾಮು ಒಡೆಯ ಹೊರದಿಂದೆ ಸ್ವಾಮಿ ನಿಮ್ಮೆಡೆಯ ಇಡೀ ಮಂದಿ ಕೂಡಿ ನಾವು ಓಟೋಟಾಗಿ ಒಲಗೈದೆವು, ಊಟ ಹಾಕಿ ಬಲೆಯ ಬೀಸಿದೆವು, ಮಿಗೆ ಮಗನಾಗಿಟ್ಟ ಕೋಟಿ ಕಾಡ್ಕೋಣಗಳ ನುಗ್ಗಿದೆವು, ಹೊರದಿಂದೆ ಸ್ವಾಮಿ ನಿಮ್ಮೆಡೆಯ. ನಿನ್ನನ್ನು ಹೊಸದಾಗಿ ಮಾಡೋದು ಬೇಡ, ನಿನ್ನ ಬುದ್ಧಿ ಹೊತ್ತಿಗೆ ಬೇಡ. ಅಲ್ಲೂ ತಪ್ತದಂತೇಳಿ ಕೈರಬಿದೆ ಮಾಡ್ಲಿಕ್ಕೆ ಹೋದೆ. ಎಷ್ಟೊತ್ತಿಗೆ ಮುಗಿಸ್ತಾರೆ ಗೊತ್ತಾಗಿಲ್ಲ, ಕಾಲೆಲ್ಲ ಮುಗಿಸು ನೀ ಕರ್ಮ ಮಾಡ್ಕೊಳ್ಳಿ. 3 ಮಂದಿ ಸೇರಿ ಆ ಕಡೆ ಈ ಕಡೆ ನೋಡಿ ಮಂಗನ ಮನೆಯ ಕತ್ತಿಯಾರ. ಇನ್ನು 3 ಬೇಡವ, ಎಂತದ್ದು ಗೊತ್ತಿಲ್ಲದಾಗಿ ದನವಾಡುವುದು ಅದೆಲ್ಲ ಬೇಡ. ಮುಕ್ತ ಅಂತ ಹೇಳಿದ್. ನಾನು ಯಾರು ಪರಿಚಯ ಇಲ್ಲ. ಅಯ್ಯೋ ನಾನು ನಿಮ್ಮ ಮಾವರಿ. ಈ ಜನ್ಮದಲ್ಲಿ ಬಿಡ, ಮುಂದಿನ ಜನ್ಮಕ್ಕೂ ನಿನಗಾಗುವ ಯೋಗ ಯೋಗ್ಯತೆ ಇಲ್ಲ ಪಾಪಿ. ಮುಂದಿನ ಜನ್ಮ ಅಲ್ರಿ, 7 ಜನ್ಮ ಇದ್ರು ನಿಮ್ಮ ಮಾವ ಆಗೋದು ಯಾರಿಗೂ ಬೇಡ ಅಂತ ಯಾವ್ರಲ್ಲೇ ಬೇಡ್ಕೊಡ್ತೀವಿ. ಪಾಪಿ ಯೋಗ ಇಲ್ಲ. ಹಂಗಲ್ರಿ, ಮತ್ತೆ ಅಷ್ಟು ತಲೆ ಬಿಸಿ ಐತೆ. ಯಾವುದು? ಅದು ನಿಮ್ಗಷ್ಟು ತಲೆ ಬಿಸಿ ಐತೆ. ನೀನು ನಮ್ಮ ಹೌದೌದು. ಯಪ್ಪ ನೀವೇ ಹೇಳಿಲ್ಲನ್ರಿ. ಅಲ್ಲಲ್ರಿ, ನೀವೇ ಹೇಳಿರಲ್ರಿ ಅಪ್ಪ. ಬೇವರ್ಸಿ ಬಾ ಅಂತ ನಾನು ಹೇಳ್ತಿದ್ದೆ, ಸರಿಯಾಗ್ಲಿಕ್ಕಿಲ್ಲ. ಬೇವನರಸಿ ಬಾ ಅಂತ ಹೇಳಿದ್ದೆ ಅಂತ ನೀವು ಹೇಳಿರಿ. ಹಾಗೆ ನಿಮ್ಮ ಅಪ್ಪನನ್ನು ಸಿರಿಸಿಲ್ ಹೊತ್ತ ನಾನು ಬೇರೆ ಕಡೆ ಜಾಗ ಇರ್ಲಿಲ್ಲ ಅಲ್ಲಿ ಹೊರಲಿಕ್ಕೆ. ಶಿರಸ್ತಿನಲ್ಲಿ ಹೊತ್ತಂತ ನೀನು ಯೋಚನೆ ಮಾಡಕ್ ಹತ್ತೀನಿ, ಹೆಂಗಾದ್ರೂ ಗುಟ್ಟು ನಿಶ್ಚಯ ತಿಳ್ಕೊಳ್ಬೇಕು ಅಂತ. ನನಗೆ ಬೇಕಾದ ಗುಟ್ಟನ್ನು ರಟ್ಟು ಮಾಡೋದಕ್ಕೆ ನೀನು ಹೊರಟೆ. ಇದು ಯಾಸರಿ ಯಾಸ ವೇಷ. ಹೌದೌದು. ಯಾಕೆ ಈ ವೇಷ? ಬ್ಯಾಡ್ರಿ ಯಾಸ, ಬ್ಯಾಡ್ರಿ ಯಾಸ. ಈ ವೇಷ ಯಾಕೆ ಅಂದ್ರೆ ಇನ್ನೊಬ್ರಿಗೆ ಮೋಸ ಮಾಡಕಲ್ರಿ. ಮೋಸ ಮಾಡ್ರೆ ನೀನು ತೆಗಿತೇನೆ. ನಮ್ಗಾದ ಮೋಸತಿ ಅಪ್ಸ್ಕೊಳಕ. ಕೆಲವೊಮ್ಮೆ ನಮಗಾಗುವ ಮೋಸದಿಂದ ತಪ್ಪಿಸಿಕೊಳ್ಳುವುದಕ್ಕೆ ಬುದ್ಧಿವಂತಿಕೆಯನ್ನು ಪ್ರಯೋಗ ಮಾಡಬೇಕಾಗ್ತದೆ. ಹ್ಞೂನ್ರಿ, ಬ್ಯಾಡ್ರಿ ಯಾಸ ಮಾಡೀನಿ. ಸರಿ, ಬರೀ ಯಾಸ ಮಾಡ್ರೆ ಸಾಕೈತೇನ? ವೇಷ ಮಾಡಿದ್ರೆ ಸಾಕ, ಅದಕ್ಕೆ ತಕ್ಕಂತ ಬೇರೆ ಎಲ್ಲ ಬೇಕಾಗ್ತದೆ. ಭಾಷೆ ಬೇಕ್ರಿ, ಭಾಷೆ ಬೇಕು. ಅದಕ್ಕೆ ಇದೇ ಭಾಷೆ ಇಟ್ಕೊಂಡೀನಿ, ಕಿರಾತರ ಭಾಷೆ. ಹೌದೌದು. ಸರಿ, ಹಂಗೆ ಬ್ಯಾಂಕಿಗೆ ಹೋಗ್ಬೇಕಲ್ರಿ. ಹೋಗ್ಬೇಕು. ಬ್ಯಾಂಕಿಗೆ ಹೋದ್ರೆ ಒಪ್ಪ ಹೋದ್ರೆ ಅದು ಬ್ಯಾಂಟಿ ಅಂತ ಆಕೈತೇನೆ, ಪೇಟೆ ಅಂತ ಆಗುದಿಲ್ಲ. ಕರಿಯ ಕುಪ್ಪ ಮಂಜ ತಿಪ್ಪ ತಿಮ್ಮ ಎಲ್ಲರನ್ನು ಕರ್ಕೊಂಡೀನಿ. ನಿನ್ನ ಕುಟುಂಬದವರು ಅವ್ರಲ್ಲಿ ನಮ್ದೇ ಮಂದಿರಿ. ಸರಿ, ಕರ್ಕೊಂಡೀನಿ ಅಷ್ಟೇ ಅಲ್ರಿ. ನಾಯಿ ಕುನ್ನಿ ಎಲ್ಲ ತಗೊಂಡೀನಿ. ನಾಯಿ ಬೇರೆ ಕುನ್ನಿ ಬೇರೆ ಅಂತ ಉಂಟಲ್ಲಿ. ಹೌದ್ರಿ ಅಪ್ಪ. ಹೌದು. ನಾಯಿ ಅಂದ್ರೆ ಗಂಡು, ಕುನ್ನಿ ಅಂದ್ರೆ ಹೆಣ್ಣು. ನೀ ಯಾವಾಗ ಸಂಶೋಧನೆ ಮಾಡಿದ್ನ? ಅಯ್ಯೋ, ಆ ಜಾಗದಲ್ಲಿ ಹೋದ್ಮೇಲೆ ಸಂಶೋಧನೆ ಮಾಡುದ. ಸರಿ. ಮತ್ತೆ ಬಲಿ ಎಲ್ಲ ತಗೊಂಡಿನಿ. ಯಾವ ಬಲ? ಹಾಸು ಬಲಿ, ಬೀಸ್ ಬಲಿ, ದೊಡ್ಕೊಂಡು ಬಲಿ, ಸಣ್ಕೊಂಡು ಬಲಿ, ಹೊಯ್ ಬಲಿ, ಹರ್ಕ್ ಬಲಿ, ಮುರ್ಕ್ ಬಲಿ ಎಲ್ಲ ಹರಕ್ ಬಲಿನ ಕರ್ಮಕ್ಕ. ಇದು ಸತ್ತೋದ್ ಪ್ರಾಣಿ ಸುತ್ಕೊಂಡು ಬರಾಕ ಅದನ್ನೆಲ್ಲ ಕಟ್ಟಿಕೊಂಡು ಬರ್ಲಿಕ್ಕೆ. ಹೌದೌದು. ಸರಿ, ಹಾಗೆ 5 ಎಲ್ಲ ತಗೊಂಡ್ರಿ. ಯಾವ್ದು? ಈಟಿ, ಬರ್ತಿ, ಸೋಮವಾರ, ಮಂಗಳವಾರ, ಬುಧವಾರ, ಗುರುವಾರ, ಶುಕ್ರವಾರ, ಶನಿವಾರ. ನೀ ಅದನ್ನು ಮಾತ್ರ ಲೆಕ್ಕ ಇಟ್ಕೊ. ಹೋಗಿ ಒಂದು 15-20 ತಕೊಂಡು ಹೋಗ್ಲಿಕ್ಕೆ ಆಗ್ತದೆ ಅಂತೇಳಿ. ಹಂಗಲ್ರಿ ಅಪ್ಪ, ಒಂದೊಂದು 5ಕ್ಕೆ ಒಂದೊಂದು ಹೆಸರು ಇಟ್ಕೊಬಿಟ್ಟಿನಿ. ಹೌದೌದು. ಮತ್ತೆ ಈ ಕುನ್ನಿ ತಗೊಂಡ್ರೆ ಐತಲ್ರಿ, ಬಹಳ ಪಸಂದಾಗ ಬೇಟೆ ಆಗ್ತದ. ಅದು ಬೇಟೆ ಆಡ್ಲಿಕ್ಕೆ ಸಾಕು ನಾಯಿ. ನಿಮಗೆ ವಿಷಯ ಗೊತ್ತಿಲ್ರಿ, ಆ ಹೆಣ್ಣು ನಾಯಿ ನಾವ್ ಏನ್ ಮಾಡ್ತೀವಿ ಬೇಕಾದ್ರೆ ಮುಂದೆ ಬಿಟ್ಟು ಬಿಡ್ತೀವಿ. ಸರಿ. ಆಮ್ಯಾಕೆ ಹಿಂದಿದ್ದ ಗಂಡು ನಾಯಿ ಏನ್ ಮಾಡ್ತದ, ಈ ಹೆಣ್ಣು ನಾಯಿ ಎಲ್ಲಿ ಹೋತಪ್ಪ ಅಂತ ತಿಳ್ಕೊಂಡು ಹಿಂಗ್ ಮೂಸ್ತಾ ಹೋಗ್ತದ. ಬೇಟೆ ಆಡ್ಲಿಕ್ಕಿಲ್ಲ, ಅದನ್ನೇ ಮಾಡ್ತಾ ಇರೋದು. ಮುಂದೆ ಹೋದ್ಮ್ಯಾಕ ನೋಡ್ಬೇಕ ಏನು ಭಾರಿ ಪಸಂದಾಗ ಬೇಟೆ ಆಡ್ತದ. ಅದಕ್ಕೆ ಅದೆಲ್ಲ ತಗೊಂಡಿರಿ. ನಾವು ನಾನಾ ರೀತಿ ಪಿರಾಣಿ ಹೊಡ್ತೀವಿ. ಅಲ್ಲಿ ಹೋಗಿ ನಾವ್ ಏನ್ ಮಾಡೀವಿ ಗೊತ್ತೇನಿ? ಇಡಿಗಡಾರ ಇರಿದಾಗಿ ಬೇಟೆಯಾಡಿ ಬೇಜಾರಾಗ
ಕಾಗಿ ಕಟಾರಿಯ ಕಾಗಿ ಬೇಟೆಯಾಡಿ ಬೇಜಾರಾಗಿ ಬೇಟೆಯಾಡಿ ಬೇಜಾರಾಗಿ ಮೀಟಾದ ದ್ವೈಪಾಯನ ಗೆರದಡಗೆ ಮೀಟಾದ ದ್ವೈಪಾಯನ ಗೆರದಡಗೆ ಬಂದಲ್ಲಿ ನಾವು ನೀರಾಟ 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 ಗಿಣಿದ ಕಳೆಯೋ ಬೇಸರಿಗೆ ಬಂದಲ್ಲಿ ನಾವು ನೀರಾಟ ನೀರಾಟಗಿಳಿದೆವು ಕಳೆಯ ಬೇಸರಿಗೆ ಬರಲಿದ್ದೇವು ಸ್ವಾಮಿ ನಿಮ್ಮೆಡೆಯ ಇನ್ನೊಂದ್ಸಲ ಬಂದಾಗ ಸರಿ ಮಾಡು. ಒಬ್ರ ಸಿಕ್ಬೇಕು ಕಲಿಸ್ತೀನಿ ಇದು ಹೇಳ್ಕೊಂಡೇ ಕಳೆದೆ ಪಾಪಿ. ಒಬ್ರ ಈ ಅಪರೂಪಕ್ಕೆ ಯಾವ ಮಂದಿ ಸಿಗ್ತಾರ ನೋಡಿ. ಹಾ ಕೈ ಯಾರಿಗೆ ತೋರಿಸುದ? ಅಲ್ಲ ಹಂಗ ಸಿಗ್ತಾರ ನೋಡಿ, ಹಾ ಅವ್ರಿಗೆ ಕಲಿಸ್ಬೇಕು ಮಾಡ. ಹಾ ಮೊದಲು ನೀ ಕಲ್ತ್ಕೋ, ಆಮೇಲೆ ಉಳಿದವ್ರಿಗೆ ಕಲಿಸು. ಇನ್ನು ಎಷ್ಟು ವರ್ಷ ಅಂತ ಕಲಿಯೋದ್ರಿ? ಸಾಯುವಲ್ಲವರೆಗೂ ಮನುಷ್ಯನಾದವ ಕಲಿಯುತ್ತಾ ಇರಬೇಕು. ನಾವು ಕಲ್ತಿದ್ದೇವೆ ಅಂತ ತಲೆಗೆ ಬಂದ್ರೆ ಆಗುದು ಹಾಗೆ. ನನಗೆ ಹಂಗೆ ತಲೆ ಅದು ಬಿಡು, ಇದಾಳು ಬೇರೆ ವಿಷಯ ಮಾತಾಡ್ತಾ ಪಾಪ. ನಮ್ಮ ತಲೆ ಬಿಸಿ ನಮಗೆ ಒಬ್ಬರಿಗೂ ಸಮಯದ ಸ್ವಸ್ವರೂಪ ಜ್ಞಾನ ಇಲ್ಲ ನಿಮಗೆ. ನೀವು ಹೇಳಿದ್ ಭಾರಿ ಒಳ್ಳೆದ. ಅದಕ್ಕೆ ನಾನು ಹೇಳಿದ್ದು, ಅದಕ್ಕೆ ನಾನು ಹೇಳಿದ್ದು. ವಿಷಯ ಎಲ್ಲಿ ಬಂತಿಲ್ಲ, ನೀವೇ ಹೇಳ್ಬೇಕು. ಎಲ್ಲಿ ಬಂತೇನು ಗೊತ್ತಿಲ್ಲ. ನೀನು ಹೇಳ ಹೋಯ್ತಲ್ಲ ಬೇಟೆಗೆ. ಬೇಟೆಗೆ ಹೋಗಿವಿ, ಬೇಟೆ ಆಡಿದೀವಿ, ಎಂತೆಂತ ಪ್ರಾಣಿ ಹೊಡೆದೀವಿ, ಕಾಡು ಕೋಣ ಹೊಡೆದೀವಿ. ಸರಿ ಹೌದ್ರಿ, ಇದ ಹೊಂದಿ ಹೊಡೆದೀವಿ, ಮೊಲ ಹೊಡೆದೀವಿ, ಮೀಗ ಹೊಡೆದೀವಿ. ನಿಮ್ಗೆ ಹೊಂದಿ ತಲೆ ಬೇಕೇನ್ರಿ? ನನಗೆ ಬೇಕಾಗಿರುವ ತಲೆಯೇ ಬೇರೆ. ಆ ತಲೆ ಕುರಿತಾಗಿ ಹೇಳು. ಹಾಗೆ ಏನ್ ಮಾಡಿವಿ, ಅದೆಲ್ಲ ಪಿರಾಣಿ ಹೊಡೆದ್ಬಿಟ್ಟು ಹಾಗೆ ಮತ್ತೆ ಮುಂದೆ ಬ್ಯಾಂಕಿ ಆಡ್ತಾ 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 ಇನ್ನು ಕರ್ಮ ಮುಗಿಯುವುದಲ್ವಾ? ಅಷ್ಟು ಮುಂದೆ ಹೋಗಿವಿ ನಾವು. ಬೇಟೆ ಹೋಗಿವಿ ಅಪ್ಪ. ಆಮ್ಯಾಕ ನೋಡಾತು ಒಂದು ನಮ್ಗೆಲ್ಲ ಆಯಿಸ್ತಾ ಇತ್ತು. ಯಾವುದು? ಆಯ್ಸಾಯ್ತು, ಆಯಾಸ, ಬಾಯಡಿಕೆ ಆತ, ಬಾಯಾರಿಕೆ. ಆತಾತ. ನಿಮ್ಗೆ ವಿಷಯ ಗೊತ್ತಿಲ್ಲ ಹೇಳು. ನಂಗೆ ಏನಾದ್ರು ಕುಡಿಬೇಕು ಅನ್ಸ್ತಾರೆ ಎಷ್ಟು ದೂರ ಆದ್ರೂ ಕುಡ್ಕೊಂಡು ಬರೋದೇ ನಾನು. ಪಾಪ ಅನ್ಸುತ್ತೆ. ಅಲ್ಲ ಬಾಯಾರಿಗೆ ಹೊಟ್ಟೆದ ಪೂರ್ಣ ಅದಕ್ಕೆ ಹೋಗ್ತದ ಅಂತ ಎಲ್ಲ ಇಲ್ರಿಪ್ಪ. ಆಮೇಲೆ ಏನ್ ಮಾಡೋದ್ರಿ, ಈಗ ನೀರ್ ಬೇಕು ಅಂತಂದ್ರೆ ಏನ್ ಮಾಡ್ಬೇಕು? ಏನ್ ಮಾಡು? ಹಂಗೇನ ತಡ ಮಾಡಿದ್ವಿ. ಒಂದು ಗುಡ್ಡ ಐತ್ರಿ, ಗುಡ್ಡ ಹತ್ತು ಬಿಟ್ಟೇನಿ. ನಿನ್ನ ನೀರ್ ಬೇಕಾದ್ರೆ ಗುಡ್ಡ ಹತ್ರ ನೀರ್ ಸಿಗ್ತದ? ವಿಷಯ ಗೊತ್ತಿಲ್ರಿ. ಏನು? ಗುಡ್ಡ ಅದೇ ಬುದ್ಧಿವಂತ. ಗುಡ್ಡ ಹತ್ತೀನಿ, ಅಲ್ಲೊಂದು ಮರ ಅದ, ಮರದ ಮ್ಯಾಲ ಹೋಗಿನಿ ನಾನು. ಮರದ ಮೇಲೆ ನಿಂತ್ರೆ ಈ ತೆಗ್ಗು ಪ್ರದೇಶ ಐತಲ್ರಿ, ಈ ನೀರ ಎಲ್ಲೈತೆ ನೋಡಿ, ಅಲ್ಲಿ ಹೊಸಗಿ ಪುಸ್ಗಿಗಳು ಹಾರಾಡ್ತಾ ಇರ್ತದೆ. ಹಕ್ಕಿ ಪಕ್ಷಿಗಳ ಹಾರಾಟ ಇರ್ತದ್ರಿ. ಹಂಗೆ ಮ್ಯಾಲ ಹತ್ತು ನೋಡಿನಿ, ಹೊಸಗಿ ಪುಸ್ಗಿ ಎಲ್ಲ ಕಂಡುಬಿಟ್ಟು, ಹಕ್ಕಿ ಪಕ್ಷಿಗಳು ಕಂಡುಬಿಟ್ಟು ಹಂಗೆ ಅಲ್ಲಿ ಹೋಗೇನಿ. ಅಲ್ಲಿ ಹೋಗಿ ನೋಡ್ತೀನಿ ಅಪ್ಪ, ನೀರ್ ಸಿಕ್ಕಿತ? ನೀರು ಸಿಕ್ತ್ರಿ. ಆಮೇಲೆ ಅಯ್ಯೋ ನಮ್ಮ ಮುಂದಿ ಎಲ್ಲ ಈ ತುಂಗಳೆಲ್ಲ ತಂದಿದ್ರಿ, ಈ ಬುತ್ತಿ ಎಲ್ಲ ತಿಂದ್ಬಿಟ್ಟು ಹಂಗೆ ಈ ಮರದ ಬೇರೆ ಚಾಲಿ ಕೊಟ್ಟು ಮಲ್ಬಿಟ್ಟಿ ನಿದ್ರೆ ಮಾಡಿದ್ರು. ನೀನು ಮಲಗಿದ್ಯಾ? ನಾನು ಮಲಗಲಿಲ್ರಿ. ನಾನು ಯಾಕೆ ಮಲ್ಬೇಕು? ಯಾಕೆ ಮಲಗುದಿಲ್ಲ? ನಾನು ಎಣ್ಣೆ ಹಾಕೊಂಡು ಮಲ್ಕೊಳವ. ಹೆಂಗ ನಿದ್ರೆ ಬರ್ತದ? ಪುಣ್ಯಾತ್ಮ, ನೀ ಸರಿ ಇದ್ದಾಗೆ ನಿನ್ನ ಹತ್ರ ಮಾತಾಡೋದು ಕಷ್ಟ. ಇನ್ನು ಮತ್ತೆ ಎಣ್ಣೆ ಹಾಕೊಡ್ರೆ ಹಂಗಲ್ರಿ ಅಪ್ಪ. ಅವ್ರು ನಂಗೆ ಹೊಣೆಗಾರಿಕೆ ಐತ್ರಿ. ಅಲ್ಲ ಎಣ್ಣೆ ಹಾಕಿದೆ ಅಲ್ಲಿಗೆ ಕಣ್ಣಿಗ ಕಣ್ಣಿಗೆ ಕಣ್ಣಿಗೆ ಎಣ್ಣೆ ಹಾಕೊಂಡು ಮಲ್ಕೊಂಡಿದ್ರಿ. ಏನ್ ಮಾಡೋದು ಮಕ್ಕಳ ಜವಾಬ್ದಾರಿ? ಹೌದೌದು, ಹೊಣೆಗಾರಿಕೆ. ಹೌದೌದು. ಕಡೆಗೆ ಏನ್ ಮಾಡೋದ್ರಿ, ಅವ್ರೆಲ್ಲ ಮಕ್ಕೊಂಡ್ಯಾರ. ಎಲ್ಲೋ ಒಂದು ಸಣ್ಣಕ್ಕೆ ಗುಸು ಗುಸು ಒಂದು ಶಬ್ದ ಬಂತ್ರಿ. ನಿಮ್ಮವರೇ ಮಲಗಿದ್ದವ್ರು ಯಾರೋ ನಿದ್ದೆ ಗಣ್ಣಲ್ಲಿ ಮಾತಾಡ್ತಿರ್ಬೇಕು. ಹಂಗೆ ತಿಳ್ಕೊಂಡ್ಯಾರ. ಇಲ್ಲಾದ್ರೆ ಒಂದು ಮರಕ್ಕೆ ಇನ್ನೊಂದು ಮರ ಈ ತ್ಯಾಗ್ರ ಶಬ್ದ ಬರ್ತದ, ಟ್ರಿಂಗ್ ಪಿಂಗ್ ಟ್ರಿಂಗ್ ಪಿಂಗ್ ಶಬ್ದ ಬರ್ತದ. ಅದು ಅಂತ ನೋಡಿನಿ, ಅದು ಅಲ್ರಿ ಶಬ್ದ ಬಂತ. ಆಮ್ಯಾಕ ನಾವು ಹೋಗಿನ್ರಿ, ಅಲ್ಲಿ ಇದು ಸರೋವರ ಐತಲ್ರಿ. ಸರೋವರ? ಹೌದೌದು. ಇದು ಇದು ನಿಮ್ದ ವೈನ್ ಶಾಪ್ ಐತೆ. ಯಾವುದು ನಿಮ್ದ ವೈನ್? ನಿಮ್ದು ನೀವು ಮೊದ್ಲ ನಮ್ಮ ಕರ್ಕೊಂಡು ಹೋಗ್ತೀರಿ. ನೀವು ಮೊದ್ಲು ಕರ್ಕೊಂಡು ಹೋಗ್ಬಿಟ್ಟು ಮಕ್ಕಳ ನೀವೆಲ್ಲಿ ನಿಂದಿರ್ಬೇಕು, ನಾನು ಹೋಗಿ ಮುಗಿಸ್ಕೊಂಡು ಬರ್ತೀನಿ. ಆಮ್ಯಾಕ ಅದಲ್ರಿ, ಇದು ನಿಮ್ಮ ಸರೋವರ. ಅದು ನಾ ಸರಿ ಮಾಡ್ತೇನೆ, ಮತ್ ನನ್ನ ಬಾಯಲ್ಲೂ ಅದೇ ಬರುವುದು ಬೇಡ. ವೈಶಂಪಾಯನ ಸರೋವರ ಅದೇ ಅದೇ ಸರೋವರ. ಅಲ್ಲಿ ಹೋಗಿ ನೋಡ್ತೀನಿ ಅಪ್ಪ. ಈಗ ಆ ಕಡೆ ನೋಡ್ತೀನಿ, 3 ಮಂದಿ ಅದಾರ.
ಮಂದಿ ಹೌದು ಮಾತಾಡಕತ್ತೀರ ಮಾತಾಡ್ತಾ ಇದ್ದಾರೆ. ಅವ್ರವ್ರೊಳಗಲ್ರಿ ಮತ್ತೆ ಮೈ ಮೇಲೆ ಬಂದಿದೆ ಅವರಿಗೆ. ಕೆಳಗಡೆ ನೀರು ನೋಡ್ಕೊಂಡು ಮಾತಾಡಕತ್ತೀರ 3 ಮಂದಿ. ತಡದ ಮೇಲೆ ಇದ್ದವರು 3 ಮಂದಿ. ಹಾ ಅವರು ಒಬ್ಬ ಕುತ್ಕುತ್ತು ವರ್ಮ. ಕ್ರತವರ್ಮನ. ಹಾ ಕುತ್ಕುತ್ತು ಒಬ್ಬ ಕುಪ್ಪಯ್ಯಾಚಾರಿ. ನಿನ್ನ ಕೃಪಾಚಾರ್ಯೋ. ಒಬ್ಬ ಔಸತ್ ಮಾಣಿ. ಅಪಸಾಯಿಲ್ವಾ? ಇದು ಅಶ್ವತ್ಥಾಮನ. ಹಾ 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 ಅವನೇ ತಕೊಂಡ್ರಿ. ಯಾವುದನ್ನ? ಇದೆ ಮಾಣಿ. ಮುಂದೆ ಹೇಳು. ಹಾ ಮಾತಾಡಕತ್ತೀರ. ಆಮೇಲೆ ನೀರ್ ನೋಡ್ಕೊಂಡು ಮಾತಾಡಕತ್ತೀರ. ಏನ್ ಹೇಳ್ತಾ ಇದ್ದ? ಹೇಳ್ತಾನ ನೀ ಯಾಕೆ ಇಲ್ಲ ಬಂದು ಮುಳುಗಿದಿ ಮಾರಯ್ಯ, ನೀ ಯಾಕೆ ಅಷ್ಟೆಲ್ಲ ತಲೆಬಿಸಿ ಮಾಡ್ಕೊಳ್ತಿ, ಬಾ ನಾವು ದೇವ ಬಾ ಅಂತ ಹೇಳಕತ್ತೀನ. ಆಮ್ಯಾಕ ನಾನು ಕೆಳಗಡೆ ನೋಡಿದ್ರಿ ಈ ಗುಳುಗುಳುಗಳು ಬುಳುಬುಳು ಬುಳುಬುಳು ಬುಳು ಬುಳು ನೀರಿನ ಆಳದಿಂದ ಗುಳ್ಳಿ ಬರಿಯಾಕತ್ತಿದ. ಗುಳ್ಳೆ ಎದ್ದಿತ. ಹೌದೌದು. ಆಮೇಲೆ ಮಾತೆಲ್ಲ ನಿಂತೋಯ್ತು. ಕೆಳಗಡೆ ಮ್ಯಾಲಿದ್ದವ್ರ ಮ್ಯಾತ್ ನಿಂತೋಯ್ತ್ರಿ. ಕೆಳಗಡೆ ನೋಡ್ತೀನಿ ಶಬ್ದ ಬರಕತ್ತೀರ. ಕೆಳಗಿಂದ ಶಬ್ದ. ಹೌದು. ಏನೋ ಕೆಳಗಿಂದ ಹೇಳಕತ್ತೇನ. ಏನೋ ಮೊದ್ಲು ಬಂದು ಏನೇನು ಮಾಡ್ಯಾರ ಅಂತ ನನಗೆ ಗೊತ್ತ. ನೀನ್ ಇಷ್ಟೊತ್ತಿಗೆ ಬಂದ್ಕೊಂಡು ಏನ್ ದಂಡು ಕಡಿತಿ ಅಂತ ನನಗೆ ಗೊತ್ತೈತೆ. ನೀನ್ ಹೆಚ್ಚೆಲ್ಲ ಮಾತಾಡೋದು ಬೇಡ. ನೀ ಹೆಂಗ ಬಂದಿದೀಯ ಹಂಗ ಹೋದ್ರೆ ಒಳ್ಳೇದು. ಯಾರಿಗೆ ಹೇಳ್ತೀನಿ ನೀನು? ಎಷ್ಟು ಮಾತಾಡ್ತೀನಿ ನೀನು? ನಿನ್ನ ನಂಬ್ಕೊಂಡು ನಾದೇನೆ. ಮೊದ್ಲು ಬಂದವರೆಲ್ಲ ಏನೆಲ್ಲ ಮಾಡಿದ್ದಾರೆ. ಈಗ ದಂಡು ಕಡು ನೀನ್ ತಲೆ ಕಡಿತೇನೆ. ಯಾರೇ ಹೇಳುದು? ಅಯ್ಯೋ ಅಲ್ಲಿ ಶಬ್ದ ಬರಕತ್ತಿದ. ಇದು ನಂದು ಅಭಿನವ ರೀ. ಅಭಿನಯ ಅಂದರೆ ಈ ಮಾತು ಕೆಳಗಿಂದ ಬರಕತ್ತದ. ಆಮ್ಯಾಕ ನೋಡ್ತೀನಿ ಮ್ಯಾಲಿದ್ದವ ಕರ್ದು ಸಾಕಾತ. ಕೊನೆಗೆ ನೋಡ್ತೀನಿ ಕೆಳಗಿದ್ದು ಎತ್ತಿ ಯಾರು ಅಂತ ನೋಡ್ತೀನಿ. ಯಾರು? ಮತ್ ಯಾರು ಅಲ್ರಿ, ನಿಮ್ಮ ಹಜಂ ಶತ್ರು ಇಲ್ಲೇನು? ಅಪ್ಪ ಆ ಜನ್ಮ ಶತ್ರುವ ಕುರ್ರ ಎಲ್ಲದನ್ರಿ. ಯಾರಿದ್ದಾರೆ? ಪ್ರತಿಮನೆಗೆ ಶಬರರೆತ್ತುದ ಭಕ್ತ್ಯಧಿಕ ವರುಷದಲ್ಲಿ ಮರುತಜ ಮುತ್ತಿನೇ ಕಾವಳಿಯ ಸರಗಳು ವೀರ ಮುದ್ರಿಕೆ ಇತ್ತು ತೋಷದಲ್ಲಿ ನೀ ನೋಡಿದ ಮಾತನ್ನು ಕೇಳಿದಾಗ ನನ್ನ ತೋಳ್ಗಳಿಗೆ ರಕ್ಕೆ ಬಂದ ಅನುಭವ. ನಂಗೆ ಯಾಕೆ ಕೊಡ್ತೀರಿ ನೀವು? ಸಂತೋಷದ ಆಧಿಕ್ಯ, ಸಂತೋಷದ ಲಹರಿಯನ್ನು ತೇಲಾಡ್ತಾ ಇದ್ದೇವೆ. ನಿಮ್ಗೇನೋ ಸಂತೋಷ ಆಯ್ತು. ನಮ್ಮ ಮುಂದೆ ಯಾರಾದ್ರೂ ಇದ್ರೆ ಇಷ್ಟೊತ್ತಿಗೆ ಸಂತಾಪ ವ್ಯಕ್ತಪಡಿಸ್ಬೇಕಿತ್ರಿ. ಖಂಡಿತ ಇಲ್ಲವೇ ಇಲ್ಲ. ಆ ರೀತಿ ಹೊಡೆ ಹಾಕತ್ತೀರಿ ನೀವು. ನಿನ್ನ ಮಾತನ್ನು ಕೇಳಿದಾಗ ಸಂತೋಷ ಆಗ್ತಾ ಉಂಟು. ಇಂದಿನಿಂದ ಮೊದಲುಗೊಂಡು ನೀ ನನ್ನ ಆತ್ಮೀಯ, ನನ್ನ ಆಪ್ತ ಎಂಬ ಕಾರಣಕ್ಕಾಗಿ ತೆಗೆದುಕೋ. ಎಂತದ್ರಿ ಇದೆ? ಉಂಗುರ. ಉಂಗುರ? ಮುದ್ರೆ ಉಂಗುರ. ಮುದ್ದೆ ಉಂಗುರ. ಇದು ಎಲ್ಲ ಹಾಕೊಳ್ಳೋದ್ರಿ ಇದು? ನಾವೆಲ್ಲ ಬೆರಳಿಗೆ ಹಾಕೊಳ್ಳೋದು. ಅಲ್ಲ ನಿಮ್ಮ ಬೆರಳು ನಮ್ಮ ಕೊಳ್ಳೆ, ನಿಮ್ಮ ಕೊಳ್ಳೆ ನಮ್ಮ ಬೆರಳು. ನಿನ್ನ ಅನುಕೂಲಕ್ಕೆ ಎಲ್ಲಿ ಪಾವಿತ್ರ್ಯತೆ ಬೆಳೆದ ಹಾಗೆ ನಿನ್ನ ಅನುಕೂಲಕ್ಕೆ ಎಲ್ಲಿ ಬೇಕಾದ್ರೂ ಹಾಕೊಂಡು. ಯಪ್ಪ ಇದೇನೋ ಕೊಟ್ಟಿರಿ. ಆದ್ರೆ ನಂಗೊಂದು ಆಸೆ. ಮಾತ್ರ ಅಲ್ವೇ ಅಲ್ಲ. ಹೇಳ್ತೀವಿ ಒಂದು ಮಾತು ಹೇಳ್ತೇನೆ. ಏನ್ ಬೇಕು? ನಾನು ಹೇಳ್ತೀವಿ ಒಂದ್ಸರಿ ಹಾರ್ಬೇಕು ಅಂತ ಹೇಳ್ತಿದ್ರಿ. ಯಾವ ಬೇಕು? ಹಾರಬೇಕು. ಹಾರಬೇಕಾ? ಹೋಗಲ್ಲೇ ಮುತ್ತಿನೇ ಕಾವಳಿ ವ್ಯವಸ್ಥೆ ಮಾಡ್ತಾರೆ. ಯಾರ ಅಲ್ಲಿ ಒಳಗಡೆ ಇದ್ದಾರೆ, ವ್ಯವಸ್ಥೆ ಮಾಡ್ತೇವೆ. ಸ್ವೇಚ್ಛೆಯಿಂದ ನಮ್ಮಲ್ಲಿ ಎಲ್ಲಿಯೂ ತಿರುಗುವುದಕ್ಕೆ ಅವಕಾಶ ಉಂಟು ನಿನಗೆ. ಎಲ್ಲಿಯೂ ಹೋಗ್ಬಹುದು. ನೀವು ಹೋದ ಜಾಗದಲ್ಲಿ ನಾ ಹೋಗ್ತೇನೆ. ಬೇರೆ ಹೋಗ್ಲಿಕ್ಕಿಲ್ಲ. ಹೋಗು.